ಈ ದಿನ ಎಲ್ಲ ಧಾರ್ಮಿಕ ಮುಸ್ಲಿಂ ಧರ್ಮ ಗುರುಗಳು ನಮ್ಮ ಮೈಸೂರು ಡಿ ಸಿ ಆಫೀಸ್ ಸಾಹೇಬರ ಹತ್ರ ಒಂದು ಮೆಮೊರೆಂಡಮ್ ಅವ್ರನ್ನ ಕೊಡೋಕ್ಕೆ ಬಂದಿದ್ವಿ. ಆದರೆ ದಸರಾ ಬಿಸಿಲಿದ್ದು ಸಾಹೇಬರು ಒಂದು ವೀಕಿಂದ ಆಫೀಸಿಗೆ ಬಂದಿಲ್ಲ ಅಂತ ಇಲ್ಲಿ ಸುದ್ದಿ ಬಂತು. ಅದಕ್ಕೆ ನಮ್ಮ ಡಿ ಸಿ ಆಫೀಸಲ್ಲಿ ನಮ್ಮ ತಹಸೀಲ್ದಾರ್ ಇದ್ದಾರೆ. ಸಾಹೇಬರು ನಮ್ಮ ಧರ್ಮಗುರು ಎಲ್ಲರ ಗೌರವನ ಯೋಚನೆ ಮಾಡಿ ತಾನಾಗ ಅವ್ರು ಬಂದು ಅವ್ರನ್ನ ಈ ಮೆಮೊರೆಂಡಮ್ ಅವ್ರ ಕೈ ಕೊಟ್ಟಿದ್ದೀವಿ. ಸುದ್ದಿ ಏನಂದರೆ, ಮುಖ್ಯವಾದ ವಿಷಯ ಏನಾಗಿದೆ ಅಂದರೆ, ದಯವಿಟ್ಟು ನಮ್ಮ ಭಾರತದಲ್ಲಿ ನಮ್ಮ ಹೊಂದಾಣಿಕೆ, ನಮ್ಮ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಪದೇ ಪದೇ ಕೊಲ್ಲೋದು ಈ ಪ್ರಯತ್ನ ನಡೀತಾನೇ ಇದೆ, ಈ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಒಂದು ಪ್ರೀತಿ ವಿಶ್ವಾಸ ಉಳ್ಕೊಂಡೇ ಇರಬೇಕು ಅನ್ನೋದ ಒಂದು ಭಾವನೆನ ತಗೊಂಡು ನಾವು ಯಾವುದೇ ರೀತಿ ಗಲಾಟೆ ಆಗಬಾರ್ದು, ಯಾವುದೇ ರೀತಿ ಏನು ಭಾರತದಲ್ಲಿ ಒಂದು ಬೇರೆ ರೀತಿ ಏನು ವಿಷಯ ನಡೀಬಾರ್ದು ಅನ್ನೋದು ಒಂದು ನಾವು ಪದೇ ಪದೇ ಕಾನೂನು ಪ್ರಕಾರನೇ ನಡ್ಕೊಳ್ಳೋಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ. ಆದರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಒಂದು ಟಾಪ್ ಹೈ ಲೆವೆಲಲ್ಲಿ ನಮ್ಮ ದೇಶ ಬಂದಿದೆ. ಆದರೆ ಇಲ್ಲಿ ವಾತಾವರಣ ನೋಡಿದ್ರೆ ಪ್ರತಿ ಸಲ ಮುಸ್ಲಿಂ ಧರ್ಮದಲ್ಲಿ ಮುಸ್ಲಿಂ ಧರ್ಮಕ್ಕೆ ಆಕ್ರಮಣ ನಡೀತಾನೇ ಇರುತ್ತೆ. ಮುಸ್ಲಿಂ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡ್ತಾನೇ ಇರ್ತಾರೆ. ಇದರ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಅವರಿಗೆ ಪದೇ ಪದೇ ನಮ್ಮ ಬೇಡಿಕೆ ಏನಂದರೆ, ದಯವಿಟ್ಟು ಒಂದು ಒಳ್ಳೆ ಕಾನೂನು ತಂದು ಯಾವುದೇ ಧರ್ಮದ ಬಗ್ಗೆ ಯಾರೂ ಕೇವಲವಾಗಿ ಮಾತಾಡಬಾರ್ದು. ಈ ರೀತಿ ಒಂದು ಕಾನೂನು ತಗೊಬಂದರೆ, ಯಾಕೆ ಸೈಕ್ಯುಲರ್ ಕಂಟ್ರಿ ನಮ್ಮದು, ಎಲ್ಲ ಧಾರ್ಮಿಕ ಇಲ್ಲಿ ನಡೆಯುತ್ತೆ, ಎಲ್ಲ ಪೂಜೆ ನಡೆಯುತ್ತೆ. ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡ್ತಾರೆ, ಮಸೀದಿಯಲ್ಲಿ ನಾವು ಪೂಜೆ ಮಾಡ್ತೀರಿ, ಕ್ರಿಶ್ಚಿಯನ್ ಅವರು ಚರ್ಚಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಧರ್ಮದವರು ಇರ್ತಾರೆ, ಅವ್ರವ್ರ ಪ್ರಕಾರ ಈ ಧಾರ್ಮಿಕ ಪ್ರಕಾರ ಅವರು ನಡ್ಕೋತಾ ಇದ್ದಾರೆ. ಯಾವುದೇ ಧರ್ಮಕ್ಕೂ ಕೇವಲ ಮಾತಾಡೋದು ಇದು ಒಳ್ಳೇದಲ್ಲ. ಮತ್ತೆ ಏನು, ಯಾವನೋ ನಿತ್ಯಾನಂದ ಸ್ವಾಮಿ ಅಂತೆ, ಅವನು ಆದರೆ ಸ್ವಾಮಿ ಆಗಕ್ಕೆ ಸಾಧ್ಯನೇ ಇಲ್ಲ. ನರಸಿಂಹಾನಂದ ಸ್ವಾಮಿ ಅಂತೆ, ಇದಕ್ಕಿಂತ ಮುಂಚೆ ರಾಮದೇವ್ ಅಂತ, ರಾಮಗಿರಿ ಅಂತ ಅವನು ಏನೋ ಕೇವಲವಾಗಿ ಮಾತಾಡ್ದ ಮಹಾರಾಷ್ಟ್ರದಲ್ಲಿ. ಅದ್ರ ಬಗ್ಗೆನೂ ನಾವು ನಮ್ಮ ಕಾನೂನು ಪ್ರಕಾರ ನಡ್ಕೊಂಡು ಅಲ್ಲಿ ಏನೋ ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ. ಇಡೀ ವಿಶ್ವದಲ್ಲಿ ಒಂದು ಭಾರತದ ಒಂದು ಒಳ್ಳೆ ಹೆಸರಿದೆ, ಅದನ್ನು ಉಳಿಸ್ಕೋಬೇಕಂದ್ರೆ ನಾವು ನಮ್ಮ ಭಾರತದಲ್ಲಿ ಒಂದು ಒಳ್ಳೆ ಕಾನೂನು ತಂದು ಯಾವುದೇ ಧರ್ಮದಲ್ಲಿ ಯಾವುದೇ ಧರ್ಮಕ್ಕೋಸ್ಕರ ಕೇವಲ ಯಾರು ಮಾತಾಡಬಾರ್ದು ಅನ್ನೋದು ಒಂದು ಕಠಿಣವಾಗಿ ಒಂದು ಕಾನೂನು ಬಂದರೆ ಈ ರೀತಿ ಪದೇ ಪದೇ ಆಗೋದು ಆಕ್ರಮಣ ನಿಲ್ಲುತ್ತೆ. ದಯವಿಟ್ಟು ನಮ್ಮ ಬೇಡಿಕೆ ಏನೆಂದರೆ, ದಯವಿಟ್ಟು ಇನ್ನೊಂದು ಸಲ ಈ ಥರ ಧರ್ಮದ ಬಗ್ಗೆ ಎಲ್ಲಾರ ಈ ರೀತಿ ವಿಚಾರಣೆ ನಡೆದರೆ, ಈ ರೀತಿ ಕಾರ್ಯ ನಡೆದರೆ ದಯವಿಟ್ಟು ಅದರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇಲ್ಲ ಅಂದರೆ ಈಗ ನೋಡಿ, ಎಲ್ಲ ಧರ್ಮದ ಗುರು ಬಂದಿದ್ದಾರೆ, ಒಬ್ಬರಿಬ್ಬರು ಬಂದಿಲ್ಲ, ಅನೇಕ ಧರ್ಮದ ಗುರುಗಳು ಇಡೀ ಮೈಸೂರಲ್ಲಿ ಎಷ್ಟು ಮಸೀದಿ ಇದೆ ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸೇರ್ಬೇಕಂದ್ರೆ ಏನು ಉದ್ದೇಶ ಏನಿದು, ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಈ ಥರ ಕೇಳುವ ಮಾತಾಡೋದು ಇದು ಯಾವುದು ಧರ್ಮದ ಕಡೆನ? ಇದು ಯಾವ ಧರ್ಮದ ರೀತಿ ಇದು? ಸನಾತನಿ ಧರ್ಮ ಒಂದು ಒಳ್ಳೆ ಧರ್ಮ, ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಹಿಂದೂ ಧರ್ಮ ಒಂದು ಒಳ್ಳೆ ಧರ್ಮ, ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಹಿಂದೂ ಧರ್ಮದಲ್ಲಿ ಪ್ರತಿ ಒಂದು ಧರ್ಮಕ್ಕೂ ಒಂದು ಗೌರವ ಇದೆ. ಯಾಕಂದ್ರೆ ಹಿಂದೂ ಧರ್ಮ ಈ ತರ ಕೇವಲ ಮಾತಾಡೋ ಯಾವ ಧರ್ಮದ ಪೂಜಾರಿಗೂ ಯಾವುದೋ ಧರ್ಮದ ಒಂದು ವ್ಯಕ್ತಿಗೆ ಈ ತರ ಮಾತಾಡಲ್ಲ. ಆದ್ರೆ ಇವರು ಧರ್ಮದ ಹೆಸರು ತಗೊಂಡು ಭಾರತದ ಹೆಸರನ್ನು ಹಾಳು ಮಾಡ್ತಿದ್ದಾರೆ, ಮತ್ತೆ ಹಿಂದೂ ಧರ್ಮದ ಹೆಸರು ಹಾಳು ಮಾಡ್ತಿದ್ದಾರೆ. ದಯವಿಟ್ಟು ಈ ರೀತಿ ಆಗದನ ಒಳ್ಳೇದಲ್ಲ. ನಮ್ಮ ಬೇಡಿಕೆ ನಮ್ಮ ಪ್ರಧಾನಿ ಅವರಿಗೆ, ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಭಾರತದ ಡೆವಲಪ್ಮೆಂಟ್ ಬಗ್ಗೆ ನೀವು ಯಾವ ರೀತಿ ಒಳ್ಳೆ ಗಮನ ಕೊಡ್ತಿದ್ದೀರಾ? ಯಾಕೆ ಪದೇ ಪದೇ ಆಗ್ತಿದೆ? ಈಗ ನಿಮ್ಗೆ ತಿಳಿಸ್ತಾ ಇಲ್ವಾ? ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ, ನಿಮ್ಗೆಲ್ಲ ತಿಳಿತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಗಮನ ಕೊಟ್ಟು ಒಂದು ಒಳ್ಳೆ ಕಾನೂನು ತಂದು ಇಂತೆ ಟೆರರಿಸಂ ನೋಡಿ, ಭಾರತದಲ್ಲಿ ಇವರು ಟೆರರಿಸ್ಟ್ ಇವರು. ಯಾಕಂದ್ರೆ ಭಾರತದ ನೆಮ್ಮದಿ ಹಾಳು ಮಾಡಕ್ಕೆ ಈ ತರ ಬೇರೆ ಧರ್ಮದ ಮೇಲೆ ಆಕ್ರಮಣ ಮಾಡೋದು ಇದು ಒಂದು ಟೆರರಿಸಂ, ಇದು ಟೆರರಿಸ್ಟ್ ನಡೀತಾ ಇರೋದು. ಇಂತೆ ಅವ್ರನ್ನ ಒಳ್ಳೆ ಶಿಕ್ಷೆ ಕೊಟ್ಟು ಇವ್ರನ್ನ ಬಾಯಿಗೆ ಒಂದು ಬೀಗ ಹಾಕಿ, ಕಾನೂನು ಬೀಗ ಹಾಕಿ ಇವ್ರನ್ನ ಯಾವ್ದು ಅವ್ರ ಸ್ಥಾನ ಇದೆ ಅಲ್ಲಿ ಇಟ್ಟಿದ್ರೇನೆ ಒಳ್ಳೇದು. ಇವ್ರಿಗೆ ಗೌರವ ಕೊಟ್ಟು ಇವ್ನ ಸ್ವಾಮಿ ಅಂತ ಗೌರವ ಕೊಟ್ಟದ್ದು ಒಳ್ಳೇದಲ್ಲ. ಯಾಕಂದ್ರೆ ಪ್ರತಿ ಪುರೋಹಿತರಿದ್ರಿ, ಸ್ವಾಮಿಗಳು ಇರಿದ್ರಿ, ಅವ್ರ ಒಂದು ಒಳ್ಳೆ ಗೌರವ ಇರುತ್ತೆ. ಎಲ್ಲ ಧರ್ಮಕ್ಕೆ ಅವ್ರ ಗುಣ, ಅದು ಅವ್ರ ಗುಣ ಅವ್ರ ವಿದ್ಯೆದಲ್ಲಿ ಕಾಣ ಬರುತ್ತೆ. ಯಾವುದೇ ಧರ್ಮಕ್ಕೂ ಕೇವಲ ಮಾತಾಡಬಾರ್ದು. ಈಗ ನೋಡಿ, ಫೇಸ್ಬುಕ್ ಓಪನ್ ಮಾಡಿ, ಕೆಲವು ಧಾರ್ಮಿಕ ಹಿಂದೂ ಧರ್ಮದ ಸನಾತನಿಯವರು ಆಗಲಿ, ಅವ್ರು ಎಷ್ಟೆಷ್ಟು ಒಳ್ಳೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ. ಬೇರೆ ಧರ್ಮದ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿರೋ ಅವನು ಅದ್ರ ಬಗ್ಗೆ ಅವನಿಗೆ ಹೆಚ್ಚಿನವಾಗಿ ಮಾಡ್ತಿದ್ದಾರೆ. ಈ ತರ ಮಾತಾಡಬಾರ್ದು, ಮಾತಾಡಿರೋ ತಪ್ಪು ಅನ್ನೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡ್ತೀವಿ. ನಮ್ಮ ನಂಬಿಕೆ ಇದೆ, ನಾವು ಕಾನೂನನ್ನ ಬಿಟ್ಟು ಹೋಗಕ್ಕಾಗಲ್ಲ. ಕಾನೂನು ಬಿಟ್ಟು ನಾವು ಒಂದು ಹೆಜ್ಜೆನೂ ತಗೊಳ್ಳಲ್ಲ.
ಅದಕ್ಕೆ ನಮ್ಮ ಬೇಡಿಕೆ ಏನಿದ್ರೆ ಈ ನಮ್ಮ ಮೆಮೊರಂಡಮ್ ನಮ್ಮ ಮೈಸೂರು ಡಿ ಸಿ ಸಾಹೇಬ್ರನ್ನ ತಲುಪಿಸಿದ್ದೀವಿ, ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕೈ ಕೊಟ್ಟಿದ್ದೀವಿ. ಇದರ ಬಗ್ಗೆ ಖಂಡಿತವಾಗಿ ನಮಗೆ ನಂಬಿಕೆ ಇದೆ, ನೀವು ಇದರ ಬಗ್ಗೆ ಗಮನ ಕೊಟ್ಟು ಇದರ ಬಗ್ಗೆ ಏನು ಕಾನೂನು ತಗೊಂಡ್ಬರ್ಬೇಕಂತ ಇದೆ, ಅದನ್ನು ತರ್ಸೋಣ ಅಂತ ನಮ್ಮ ಬೇಡಿಕೆ ಅಷ್ಟೇ. ಸಲಾಮ್.